ಹಿಂಗೆ ಬಸ್ಸಿಗೆ ವೇಟ್ ಮಾಡ್ತಾಯಿದ್ವಿ. ಇದ್ದೆ ಹಿಂಗೆ ಭಾಳ ಜಲ್ದಿ ಸಿಕ್ಬಿಡ್ತು ಬಸ್ಸು. ಸಿಗ್ತವೆ, ಫ್ರೀಕ್ವೆಂಟ್ ಬಸ್ಸಸ್ ಇದ್ದಾವೆ. ಸೊ ನನ್ನ ಮಗನಿಗೆ ಇನ್ನೂ ನಿದ್ದೆ ಹೋಗಿಲ್ಲ, ಆಕ್ಳಿಸ್ತಾ ಇದ್ದಾನೆ. ಬಾಯ್ ಅಪ್ಪಾಜಿ ಹೋಗಿ ಬರ್ತೀನಿ ಅಪ್ಪಾಜಿ ಅಂತ ಹೇಳಿದ್ರು ಮಾಡಲ್ಲ, ಏನು ರೆಸ್ಪಾನ್ಸ್ ಮಾಡ್ತಿಲ್ಲ. ಬೇಜಾರಾಗೇನು ಅನಿಸುತ್ತೆ. ಕೇಳಿದ ನೀವೇ ಯಾಕೆ ಬೇಜಾರು ಮಾಡ್ಕೊಂಡಿಯಾ? ಬಾಯ್ ಅವನಿಗೆ ಬಾಯ್ ಸತಿಗೂ ಹೇಳಲಿಲ್ಲ, ಅಷ್ಟು ಬೇಜಾರು ಮಾಡ್ಕೊಂಡಾನೆ. ಹಂಗೆ ಅವ್ನು ಫಾಲೋ ಮಾಡ್ಕೊಂತ ಒಂದು ಬಸ್ ಹಿಂದೆ ಹೋಗ್ತಾ ಇದ್ದೆ. ಆ ಬಸ್ನಲ್ಲಿ ನೋಡಿ ಅವನು ಏನು ಮಾಡ್ತಾನೆ, ಟಾಟಾ ಮಾಡ್ತಾನೆ ಮತ್ತೆ. ಓಕೆ, ಅವನು ಒಂದು ಇಟ್ಬಿಟ್ಟಿರಲ್ಲ, ಅವನು ಒಂದೇ ದಿನ ಅಂದಿದ್ದಕ್ಕೆ ಹೋಗಿದ್ದಾನೆ. ಇವಾಗ ನೋಡೋಣ, ನಾಳೆ ಹೋಗಿ ಜಾಯ್ನ್ ಆಗ್ತೀನಿ. ನೋಡಿರಿ ಇವತ್ತು ಕೇಳಿ ಏನು ಅಂದಲ್ಲ ಅವಾಗಲೇ ಹೇಳು. ಯಾರು? ಅಜ್ಜಿ ದೂರ ಮನೆ ಕಟ್ಟಿದ್ರು. ನಮಗೆ ಬರೋಕ್ಕೆ ಕಷ್ಟ ಆಗುತ್ತಲ್ಲ. ಅಜ್ಜಿ ದೂರ ಮನೆ ಕಟ್ಟಾರ, ಅಮ್ಮ ದೂರ ಊರಿಗೆ ಕೊಟ್ಬಿಟ್ಟಾರ ಮದುವೆ ಮಾಡಿ. ಅಜ್ಜಿನೇ ದೂರ ಮನೆ ಕಟ್ಟಿಲ್ಲ, ಅಮ್ಮನ್ನ ದೂರ ಕೊಟ್ಬಿಟ್ಟಾರ ಮದುವೆ ಮಾಡಿ ಕಳಿಸ್ಬಿಟ್ಟಾರಲ್ಲ. ನಮ್ಮ ದೂರ ಕೊಟ್ಬಿಟ್ಟಾರ. ನಾನು ಇವಾಗ ಹೇಳಿದ್ನಲ್ಲ, ಕಷ್ಟ ಆಗುತ್ತಾ? ಅದು ದೂರ ಆಯ್ತಾ? ಹೌದಲ್ಲ. ಯಪ್ಪ, ಎಷ್ಟು ದೊಡ್ಡ ಕ್ವಶನ್ ಕೇಳಿದ್ರು ಮನೆ. ಅದು ಅಪ್ಪಾಜಿ ಮಾಡಿರೋದನ್ನ. ಅಪ್ಪಾಜಿ ಹಡಗ್ಲಿ ಬಿಟ್ಟು ಬಳ್ಳಾರಿಗೆ ಬಂದಿದ್ದಾರಲ್ಲ, ಅದಕ್ಕೆ ಅಲ್ಲಿ ಕೆಲಸ ಮಾಡ್ತೀವಲ್ಲ ನಾವು, ಬೇರೆ ಊರಲ್ಲಿ ಕೆಲಸ ಮಾಡ್ತೀವಲ್ಲ, ಅದಕ್ಕೆ ಆ ಅಜ್ಜಿ ಊರು ದೂರ ಐತಿ, ಈ ಅಜ್ಜಿ ಊರು ದೂರ ಐತಿ. ನೋಡಿದ್ರಲ್ಲ, ಮಕ್ಕಳು ಕ್ವಶನ್ಸ್ ಸಿಕ್ಕಾಬಟ್ಟೆ ಕೇಳ್ತಿರ್ತಾರೆ. ಅವ್ರಿಗೆ ಆನ್ಸರ್ ಮಾಡಿ ಸಾಕಾಗುತ್ತೆ. ಬಟ್ ನಾವು ದಣ್ಕೊಬಾರ್ದು, ಎಷ್ಟಿದ್ರೂ ಕ್ವಶನ್ ಆನ್ಸರ್ ಮಾಡಲೇಬೇಕು. ಸೊ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಇದು ಹೊಸದೇನೂ ಅಲ್ಲ. ಮಕ್ಕಳು ಹೆಚ್ಚು ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಅಷ್ಟು ಅವ್ರ ಕ್ಯೂರಿಯಾಸಿಟಿ ಲೆವೆಲ್ ಬಿಲ್ಡಪ್ ಆಗ್ತಾನೇ ಇದೆ. ಸೊ ನಮಗೆ ಕೇಳಿದಾಗ ನಮಗೆ ಕೆಲವು ಟೈಮ್ ಇರಿಟೇಷನ್ ಆಗುತ್ತೆ. ಯಾಕೆ ಇರಿಟೇಷನ್ ಆಗುತ್ತೆ ಅಂದರೆ ಬಿಕಾಸ್ ಆಫ್ ಟೂ ಆರ್ ಮೋರ್ ರೀಸನ್ಸ್. ಅದರಲ್ಲಿ ಮೇನ್ ರೀಸನ್ನು ನಮ್ಮ ಕೈಯಲ್ಲಿ ಮೊಬೈಲ್ ಇರುತ್ತೆ, ನಾವೇನೋ ನೋಡ್ತಾ ಇರ್ತೀವಿ. ಅವ್ರೇನೋ ಕ್ವಶನ್ಸ್ ಕೇಳ್ತಾರೆ, ಭಾಳ ಇಂಟ್ರೆಸ್ಟಿಂಗ್ ಕ್ವಶನ್ ಇರುತ್ತೆ. ಅದನ್ನು ನಾವು ಯಾವ ರೀತಿ ಜಸ್ಟಿಫಿಕೇಷನ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು. ಅದನ್ನು ಚೆನ್ನಾಗಿ ಎಲ್ಲ ಪೇರೆಂಟ್ಸು ಕಲೀರಿ. ಗೊತ್ತಿಲ್ಲ ಅಂತಂದರೆ ತಿಳ್ಕೊಂಡು ಆನ್ಸರ್ ಮಾಡಿ, ನೀ ಈ ಕ್ವಶನ್ ಕೇಳಿದ್ದಿಲ್ಲ, ನಾನು ಹೇಳ್ತೀನಿ ಬಾ ಅಂಥೇಳಿ. ಆವಾಗ ಹುಡುಗರು ಹೆಚ್ಚು ಕ್ವಶನ್ಸ್ ಕೇಳ್ತಾರೆ, ಅವರ ಬ್ರೈನ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ರೈಟ್? ಥ್ಯಾಂಕ್ ಯು.